ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಮಾಸ ಭವಿಷ್ಯದ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ಕುಂಭರಾಶಿಯವರಿಗೆ ಡಿಸೆಂಬರ್ ತಿಂಗಳು ಲಾಭವ ಅಥವಾ ನಷ್ಟವ ಅಂತ ನೋಡಿದ್ರೆ ಖಂಡಿತವಾಗಿಯೂ 80% ಲಾಭವಿದೆ. ಈ ಮಾಸ ತುಂಬ ಜನಕ್ಕೆ ಮಾಡ್ತಕ್ಕಂತಹ ಕೆಲಸ ಕಾರ್ಯ ಉದ್ಯೋಗದಲ್ಲಿ ಒಳ್ಳೆ ಲಾಭವನ್ನು ಅಪೇಕ್ಷೆ ಮಾಡ್ಬೋದು. ಹಾಗೆಯೇ ಯಾರು ಸಂತಾನದ ಅಪೇಕ್ಷೆಯಲ್ಲಿದ್ದೀರಾ, ಅಂದರೆ ಸ್ವಲ್ಪ ಇನ್ನೂ ಮಗು ಆಗ್ತಾ ಇಲ್ಲ, ಮಗು ಆಗಬೇಕು ಅಂತ ಕನಸನ್ನು ಹೊತ್ಕೊಂಡು ತುಂಬ ತಿಂಗಳಿಂದ ವ್ಯಥೆಯನ್ನು ಪಡ್ತಾ ಇದ್ದೀರಾ, ಬೇಜಾರಲ್ಲಿದ್ದೀರಾ, ತುಂಬ ವರ್ಷಗಳಿಂದ ಆಗ್ತಾನೇ ಇಲ್ವಲ್ಲ ಅಂತಂದವರಿಗೆ ಶುಭ ಸುದ್ದಿ ಕಾದಿದೆ. ಖಂಡಿತವಾಗಿಯೂ ಆ ಭಗವಂತನ ಅನುಗ್ರಹದಿಂದ ಉತ್ತಮ ಸಂತಾನ ಈ ಮಾಸ ನಿಮಗೆ ಪ್ರಾಪ್ತವಾಗತ್ತೆ. ಮಾಡತಕ್ಕಂತಹ ವ್ಯಾಪಾರ ವ್ಯವಹಾರಕ್ಕೆ ಹೊಸದಾಗಿ ಆ್ಯಡ್ ಮಾಡ್ಕೊಳ್ತಕ್ಕಂತಹ ಒಂದಷ್ಟು ತಂತ್ರಗಾರಿಕೆಯಿಂದ ನೀವು ಯಶಸ್ಸನ್ನು ಕಾಣ್ತೀರ. ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರತಕ್ಕಂಥದ್ದೇನು? ವ್ಯಾಪಾರದಲ್ಲಿ ಲಾಭ. ಅದಕ್ಕೆ ಸ್ವಲ್ಪ ತಂತ್ರಗಾರಿಕೆ ನಾವು ಸ್ವಲ್ಪ ಒಂದು ಪಟ್ಟು ಯಥೇಚ್ಛವಾಗಿ ಮಾಡಿದರೆ ಲಾಭ ದ್ವಿಗುಣವಾಗತಕ್ಕಂಥದ್ದು. ಅದು ಯಾವುದೇ ವ್ಯಾಪಾರವಾಗಲಿ, ಯಾವ ವ್ಯಕ್ತಿ ಏನು ಕೊಡ್ತಾ ಇರ್ತಾನೋ ನೀವು ಅದನ್ನೇ ಕೊಡೋಕೆ ಹೋದರೆ ಜನ ಎಲ್ಲಿ ತೆಗೆದುಕೊಳ್ತಾರೆ? ಎರಡೂ ಸೇಮು, ಎಲ್ಲಿ ಕಮ್ಮಿ ಆಗಿರುತ್ತೆ ತೆಗೆದುಕೊಳ್ತೀನಿ ಅಂತ ಹೇಳ್ತಾರೆ. ಆದರೆ ನೀವು ಕೊಡತಕ್ಕಂಥದ್ದು ವಿಚಾರ ಸ್ವಲ್ಪ ಕ್ವಾಲಿಟಿ ಆಗಿರ್ಬೋದು, ಅಥವಾ ಕೊಡತಕ್ಕಂಥ ವಿಚಾರ ಸ್ವಲ್ಪ ವಿಭಿನ್ನವಾಗಿ ವಿಶಿಷ್ಟವಾಗಿದ್ದರೆ ಖಂಡಿತ ಆ ಒಂದಷ್ಟು ವಸ್ತುಗಳನ್ನು ನಿಮ್ಮ ಹತ್ರ ಜನ ಖರೀದಿ ಮಾಡ್ತಾರೆ. ಆಗ ಲಾಭ ದ್ವಿಗುಣವಾಗತಕ್ಕಂಥದ್ದು. ಅಂಥ ಲಾಭವನ್ನು ಈ ಮಾಸ ನೀವು ತಂತ್ರಗಾರಿಕೆಯನ್ನು ಸ್ವಲ್ಪ ವ್ಯಾಪಾರದಲ್ಲಿ ರೂಢಿ ಮಾಡ್ಕೊಳ್ಳಿ, ಜಾಸ್ತಿಯೇ ಲಾಭವಾಗತಕ್ಕಂಥದ್ದು. ಈ ಮಾಸ ಸರ್ಕಾರಿ ಅಧಿಕಾರಿಗಳಿಗೆ, ಸರ್ಕಾರಿ ಉದ್ಯೋಗಿಗಳಿಗೆ ಲಾಭದಾಯಕ ಮಾಸ. ನಿಮ್ಮ ಮನಸ್ಸಿನ ಅಭಿಲಾಷೆಗಳು ಕೆಲಸ ಕಾರ್ಯದ ವಿಚಾರದಲ್ಲಿ ಈಡೇರುತ್ತದೆ. ಅಂದರೆ ಸರ್ಕಾರಿ ಅಧಿಕಾರಿಗಳು ಯಾರು ಅಂದ್ಕೊಂಡಿರ್ತೀರ, ಇಲ್ಲಿಂದ ಇಲ್ಲಿ ನನ್ನ ಟ್ರಾನ್ಸ್ಫರ್ಸ್ ಅಪೇಕ್ಷೆಗಳಿದೆ, ಈ ಕೆಲಸದಲ್ಲಿ ನಂಗೆ ಈ ಥರ ಉನ್ನತಿ ಬೇಕಾಗತ್ತೆ, ಈ ರೀತಿಯ ಸ್ವಲ್ಪ ಅಭಿವೃದ್ಧಿಗಳು ಬೇಕಾಗತ್ತೆ, ಈ ಥರ ನಾನಾ ಆಲೋಚನೆಗಳನ್ನು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಅಂದ್ಕೊಂಡಿರ್ತೀರ ಮಾಡಬೇಕು ಅಂತ, ಅದು ಈಡೇರತಕ್ಕಂಥದ್ದು. ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಈ ಮಾಸ ನೀವು ಕಳೆಯುವಂಥರಾಗ್ತೀರ. ಪ್ರತಿಯೊಬ್ಬ ವ್ಯಕ್ತಿ ಈ ಕಲಿಯುಗದಲ್ಲಿ ಮಾಡ್ತಕ್ಕಂಥ ದೊಡ್ಡ ತಪ್ಪಂದರೆ ಕುಟುಂಬದೊಂದಿಗೆ ಸಮಯವನ್ನು ಕಳೆದೇ ಇರತಕ್ಕಂಥದ್ದು. ಕೆಲಸ 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 ಅಂತ ಕೆಲಸದಿಂದ ತುಂಬ ಓಡ್ತಾ ಇರ್ತೀವಿ, ಕುಟುಂಬನ ಮರ್ತೋಗ್ಬಿಡ್ತೀವಿ. ಭವಿಷ್ಯಕ್ಕೋಸ್ಕರ ಇವತ್ತಿನ ಸಂತೋಷವನ್ನು ಮರಿಚಿಕ್ಕಿಯಾಗಿ ತೆಗೆದುಕೊಂಡ್ಬಿಡ್ತೀವಿ. ಆದರೆ ಕುಂಭರಾಶಿಯವರಿಗೆ ಭಗವಂತ ಒಂದು ಅವಕಾಶವನ್ನು ಕರುಣಿಸಿಕೊಟ್ಟಿದ್ದಾನೆ. ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆದು ಇರತಕ್ಕಂಥ ಬಾಂಧವ್ಯವನ್ನು ಒಂದು ಗಟ್ಟಿಯಾಗಿ ಸ್ವಲ್ಪ ವೃದ್ಧಿ ಮಾಡ್ಕೊಳ್ತಕ್ಕಂಥ ಅವಕಾಶವನ್ನು ಕರುಣಿಸಿಕೊಟ್ಟಿದ್ದಾನೆ. ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಮಾಡ್ತಕ್ಕಂತಹ ಕೆಲಸದಿಂದ ಇನ್ನೂ ಆತ್ಮಸ್ಥೈರ್ಯ ವೃದ್ಧಿ ಆಗುತ್ತೆ. ಇನ್ನು ಹೊಸದಾಗೇನೋ ಮಾಡಬೇಕು, ಹೊಸ ಪ್ರಪಂಚಗಳನ್ನು ನೋಡಬೇಕು, ಹೊಸದಾಗಿ ಇನ್ನೂ ಸ್ವಲ್ಪ ಕೆಲಸ ಕಾರ್ಯಗಳನ್ನು ಇನ್ನೂ ಆ್ಯಕ್ಟಿವ್ ಆಗಿ ಮಾಡಬೇಕು ಅಂತ ನೀವು ಅಂದ್ಕೊಳ್ತೀರಾ. ಆ ವಿಚಾರವಾಗಿ ಖಂಡಿತವಾಗಿಯೂ ಕಾರ್ಯಸಾಧ್ಯವನ್ನು ಕೂಡ ಮಾಡ್ಕೊಳ್ತೀರಿ. ಆ ಕಾರ್ಯದ ಯಶಸ್ಸು ಸಿಗುತ್ತೆ ನಿಮಗೆ. ಆ ಬರತಕ್ಕಂಥ ಯಶಸ್ಸು ಹೇಗಿರುತ್ತೆ ಅಂತ ಹೇಳಿದ್ರೆ, ಇನ್ನೂ ಹೊಸದಾಗಿ ಏನೇನೋ ಮಾಡಬೇಕು ಅಂತ ನಿಮಗೆ ನೀವು ಮೋಟಿವೇಶನ್ ತೆಗೆದುಕೊಂಡು ಕೆಲಸ ಮಾಡತಕ್ಕಂಥ ಒಂದಷ್ಟು ಅವಕಾಶಗಳನ್ನು ನೀವೇ ಸೃಷ್ಟಿ ಮಾಡ್ಕೊಳ್ತೀರ. ಅದು ಖಂಡಿತವಾಗಿಯೂ ಭವಿಷ್ಯಕ್ಕೆ ಒಳ್ಳೆಯ ಮುನ್ನುಡಿಯನ್ನು ಬರತಕ್ಕಂಥದ್ದು. ಇರತಕ್ಕಂಥ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ. ಆರೋಗ್ಯದಲ್ಲಿ ಒಳ್ಳೆ ಚೇತರಿಕೆಯನ್ನು ಕುಂಭರಾಶಿಯವರು ಕಾಣುವಂತರಾಗ್ತೀರ. ಹಾಗೆಯೇ ಭೂ ವ್ಯಾಜ್ಯಗಳು ದೂರವಾಗುತ್ತೆ. ಕೋರ್ಟ್ ಕಚೇರಿಯ ಕೆಲಸ ಕಾರ್ಯದಲ್ಲಿ ಕೊಂಚ ಮಟ್ಟಿಗೆ ನಿಮಗೆ ಲಾಭದಾಯಕ ಮಾಸ ಇದು. ಈ ಮಾಸ ನೀವು ನಿಮ್ಮ ಆತ್ಮೀಯರೊಂದಿಗೆ ಒಂದಷ್ಟು ಸಮಯವನ್ನು ಕಳೆಯುವ ಮುಖಾಂತರ ಮನಸ್ಸನ್ನು ಸ್ವಲ್ಪ ಅಗರು ಮಾಡ್ಕೊಳ್ತೀರಾ. ಹಾಗೆಯೇ ಉತ್ತಮವಾದಂತಹ ಜ್ಞಾನವನ್ನು ಈ ಮಾಸ ನೀವು ಗಳಿಸ್ಕೊಳ್ತೀರ. ಪ್ರತಿಯೊಬ್ಬ ವ್ಯಕ್ತಿಗೆ ಬೇಕಾಗಿರತಕ್ಕಂಥದ್ದು ಜ್ಞಾನ. ಆ ಜ್ಞಾನ ಇದ್ದರೆ ನೀವು ಎಲ್ಲಿ ಬೇಕಾದರೂ ಹೋಗಿ ಜೀವನವನ್ನು ಮಾಡ್ಬೋದು. ಆ ಉತ್ತಮ ಜ್ಞಾನವನ್ನು, ಆ ವಿದ್ಯಾ ಸರಸ್ವತಿ ಅನುಗ್ರಹಗಳನ್ನು ಈ ಮಾಸ ನೀವು ಪಡೆದುಕೊಳ್ತೀರಾ. ಹಾಗೆಯೇ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಮೇಲಿನ ಅಧಿಕಾರಿಗಳ ಪ್ರಶಂಸೆಗೆ ಪ್ರಾಪ್ತವಾಗ್ತೀರಾ. ಅವರಿಂದ ಇನ್ನು ಉಪಯುಕ್ತ ಮಾಹಿತಿಗಳನ್ನು ಕಲಿತ್ಕೊಳ್ತೀರಾ. ಕಲಿಯುವಿಕೆ ತುಂಬ ಚೆನ್ನಾಗಿರುತ್ತೆ ಕುಂಭರಾಶಿಯವ್ರಿಗೆ ಈ ಮಾಸ. ಪ್ರತಿಯೊಬ್ಬ ವ್ಯಕ್ತಿ ಅವನು ಹುಟ್ಟದಾಗಲಿಂದ ಸಾಯತರವರೆಗೂ ಕೂಡ ಎಷ್ಟೇ ಕಲಿತರೂ ಕೂಡ ಅದು ಸಾಸಿವೆಯಷ್ಟು ಸಮ. ಕಲಿಕೆ ತುಂಬ ದೀರ್ಘವಾಗಿರತಕ್ಕಂಥದ್ದು. ಎಷ್ಟು ಕಲಿತಾ ಹೋಗ್ತೀವಿ ಅಷ್ಟು ಕೆಲಸದಲ್ಲಿ ಪಕ್ವ ಅಂದರೆ ಸ್ವಲ್ಪ ಗಟ್ಟಿಯಾಗ್ತಾ ನಿಂತ್ಕೊಳ್ತಾ ಹೋಗ್ತೀವಿ. ಆ ಕಲಿಕೆಯನ್ನು ಭಗವಂತ ನಿಮಗೆ ತುಂಬ ಚೆನ್ನಾಗಿ ಈ ಮಾಸ ಕರುಣಿಸ್ಕೊಟ್ಟಿದ್ದಾನೆ. ಚೆನ್ನಾಗಿ ಕಲೀರಿ. ಎಷ್ಟು ಕಲಿತಾ ಹೋಗ್ತಿರೋ ಅಷ್ಟು ಲಾಭವನ್ನು ಈ ಮಾಸ ನೀವು ಅನುಭವಿಸತಕ್ಕಂಥದ್ದಾಗತ್ತೆ. ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸ್ಕೊಂಡು ಕೆಲಸದಲ್ಲಿ ಉನ್ನತಿಯನ್ನು ಪಡೆದುಕೊಳ್ತೀರ. ಖಂಡಿತವಾಗಿಯೂ ಹೌದು.
ನಿಮ್ಮ ಚಾಕುಚಕ್ಯತೆಗಳಿಂದ, ನಿಮ್ಮ ಬುದ್ಧಿಶಕ್ತಿಗಳಿಂದ ಉನ್ನತ ಹುದ್ದೆಯನ್ನು ಈ ಮಾಸ ಕೆಲಸದಲ್ಲಿ ನೀವು ಆಸೀನರಾಗ್ತೀರಾ, ಅಂದರೆ ಪಡೆದುಕೊಳ್ತೀರಾ. ಮನೆಗೆ ಅತಿಥಿಗಳ ಆಗಮನದಿಂದ ಏನೋ ವಿಧವಾದ ಒಂಥರ ಸಂತೋಷ, ಇಡೀ ಸಂಪೂರ್ಣ ಮನೆ ಖುಷಿಯಿಂದ ಕೂಡಿರತಕ್ಕಂಥ ವಾತಾವರಣ ಸೃಷ್ಟಿಯಾಗತ್ತೆ. ನೀವು ಭವಿಷ್ಯಕ್ಕಾಗಿ ಈಗಲೇ ಒಂದಷ್ಟು ಸೇವಿಂಗ್ಸನ್ನು ಮಾಡತಕ್ಕಂಥದ್ದು, ಹಾಗೆ ಹಣವನ್ನು ಕೂಡಿಡಬೇಕು, ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂತ ನಾನಾ ರೀತಿಯ ಈ ಥರ ಶುಭದ ಆಲೋಚನೆಗಳು ಮಾಡ್ತೀರಾ. ಅದು ಭವಿಷ್ಯಕ್ಕೆ ಖಂಡಿತವಾಗಿಯೂ ಲಾಭವನ್ನು ಕೊಡತಕ್ಕಂಥದ್ದು. ನೆನಪಿಟ್ಕೊಳ್ಳಿ, ಈ ಮಾಸ ಜನರ ವಿರೋಧ ನಿಮಗೆ ಜಾಸ್ತಿಯೇ ಇರುತ್ತೆ. ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಜನ ನಿಮ್ಮನ್ನು ವಿರೋಧಿಸ್ತಾರೆ, ತಪ್ಪೇ ಇರೋದಿಲ್ಲ. ಆದರೂ ಈತನೇ ತಪ್ಪಿತಸ್ಥ ಅಂತ ನಿಮ್ಮನ್ನು ಬೆಟ್ಟು ಮಾಡಿ ತೋರಿಸತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗಿಬಿಡುತ್ತೆ. ಹಾಗಾಗಿ ಕುಂಭರಾಶಿಯವರು ಯಾವುದೇ ಕಾರಣಕ್ಕೂ ಈ ವಿಚಾರವಾಗಿ ಧೈರ್ಯವನ್ನು ಕಳ್ಕೊಳ್ಳೋದು ಬೇಡ. ಜನ ತಪ್ಪು ಅಂತ ಎಷ್ಟೇ ಬೆಟ್ಟು ಮಾಡಿದ್ರು ಕೂಡ ನಿಮ್ಮ ಆತ್ಮಸಾಕ್ಷಿ ನಾನು ಸರಿ ಇದ್ದೇನೆ, ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಎಳ್ಳಷ್ಟು ತಪ್ಪಿಲ್ಲ, ನನಗೆ ನನ್ನ ಆತ್ಮಸಾಕ್ಷಿಗೆ ತೃಪ್ತಿ ಇದೆ ಅಂತ ಹೇಳಿದ್ರೆ ಸಾಕು. ಇನ್ಯಾವುದೇ ಜನರ ಸರ್ಟಿಫಿಕೇಷನ್ ಬೇಕಾಗಿಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ. ತುಂಬ ಜನ ಏನು ಮಾಡಿಬಿಡ್ತಾರೆ, ಈ ಕಲಿಯುಗದಲ್ಲಿ ದೊಡ್ಡ ಮನುಷ್ಯರ ತಪ್ಪೇನಂತ ಹೇಳಿದ್ರೆ ಜನ ಏನು ಅನ್ಕೊಂಡ್ಬಿಡ್ತಾರೋ, ಜನ ನನ್ನ ಬಗ್ಗೆ ತಪ್ಪು ತಿಳ್ಕೊಂಬಿಡ್ತಾರೋ, ಜನ ನನ್ನ ಆಡ್ಕೊಂಡ್ಬಿಡ್ತಾರೋ, ಈ ಥರ ಆಲೋಚನೆ ಮಾಡ್ತಾ ನಮ್ಮಲ್ಲಿರತಕ್ಕಂಥ ಸತ್ಯತೆಯನ್ನು, ನಮ್ಮ ಆತ್ಮಸಾಕ್ಷಿ ಇರತಕ್ಕಂಥ ಒಂದಷ್ಟು ಒಳ್ಳೆ ಫಲವನ್ನು ಕಳ್ಕೊಂಡ್ಬಿಡ್ತೀವಿ. ಆತ್ಮಸಾಕ್ಷಿ ಹೇಳ್ತಾ ಇರುತ್ತೆ ಅದನ್ನು ಮಾಡೋದು ಕರೆಕ್ಟಾಗಿರುತ್ತೆ, ನಿನಗೆ ಲಾಭ ಆಗುತ್ತೆ ಅಂತ. ಬಟ್ ಅದನ್ನು ಮಾಡಿಬಿಟ್ರೆ ಜನ ಆಡ್ಕೊಂಡ್ಬಿಡ್ತಾರೆ, ಜನ ಎಲ್ಲ ಹೇಳ್ತಾ ಇದ್ರೆ ಅದನ್ನು ಮಾಡಬೇಡ, ಕೆಟ್ಟದಾಗ್ಬಿಡುತ್ತೆ ಅಂತ. ನಮ್ಮ ಆತ್ಮಸಾಕ್ಷಿಗೆ ಎಷ್ಟೋ ಜನ ಗೌರವ ಕೊಡೋದಿಲ್ಲ, ಅದ್ರ ಮಾತೇ ಕೇಳೋದಿಲ್ಲ, ಜನರ ಮಾತನ್ನು ಕೇಳ್ತಾರೆ. ಅಲ್ಲಿ ಲಾಭ ಆದರೂ ಕೂಡ ಕ್ಷಣಿಕವಾಗಿರುತ್ತೆ, ತಿಳಿದಿರಲಿ. ನಮ್ಮ ಆತ್ಮಸಾಕ್ಷಿ ತೃಪ್ತಿ ಆದರೆ ಭಗವಂತನೇ ತೃಪ್ತಿ ಆದಷ್ಟು ಫಲ ಸಿಗತಕ್ಕಂಥದ್ದು ಅಂತ. ಹಾಗಾಗಿಯೇ ನಿಮ್ಮ ಆತ್ಮಸಾಕ್ಷಿಗಾಗಿ ಕೆಲಸವನ್ನು ಮಾಡಿ ಕುಂಭರಾಶಿಯವರು, ಜನರಿಗೋಸ್ಕರ ಅಲ್ಲ. ಜನರು ಎಷ್ಟೇ ವಿರೋಧ ಮಾಡಿದ್ರೂ ಪರವಾಗಿಲ್ಲ, ಅದನ್ನು ಎದುರಿಸಿ ಖಂಡಿತ ಇಡೀ ಸಮಾಜದ ಮುಂದೆ ಗಟ್ಟಿಯಾಗಿ ನಿಂತ್ಕೊಳ್ತೀರಿ. ಜನರ ವಿರೋಧದೊಂದಿಗೆ ಅಪಕೀರ್ತಿಯು ನಿಮಗೆ ಈ ಮಾಸ ಬಾಧಿಸತಕ್ಕಂಥದ್ದು. ಜನ ವಿರೋಧಿಸೋದು ಅಂದರೆ ಸುಮ್ಮನೆ ವಿರೋಧಿಸ್ತಾರ, ನಿಮ್ಮ ವಿರುದ್ಧ ಅಪಪ್ರಚಾರವನ್ನು ಮಾಡ್ತಾರೆ. ಆ ಅಪಕೀರ್ತಿನ ಈ ಮಾಸ ನೀವು ಫೇಸ್ ಮಾಡಬೇಕಾಗತ್ತೆ. ಅದನ್ನು ಜಾಗ್ರತೆಯಿಂದ ಸ್ವಲ್ಪ ಫೇಸ್ ಮಾಡಿ. ನಿಮ್ಮ ದಾಂಪತ್ಯದಲ್ಲಿ ಒಂದಷ್ಟು ವಿಚಾರಕ್ಕೆ ವಿರಸ, ಅಂದರೆ ಸ್ವಲ್ಪ ಜಗಳಗಳಾಗತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗುತ್ತೆ. ದಾಂಪತ್ಯ ಜೀವನವನ್ನು ಹಾಳು ಮಾಡ್ಕೊಳ್ಬೇಡಿ. ಮಾತಲ್ಲಿ ಗೆಲ್ಲಕ್ಕಾಗದಾದ್ರೂ ಪರವಾಗಿಲ್ಲ, ಜೀವನವನ್ನು ಗೆಲ್ಲಿ. ಅಂದರೆ ಮಾತಲ್ಲಿ ಸೋತ್ಬಿಟ್ರೂ ಪರವಾಗಿಲ್ಲ, ಆ ವ್ಯಕ್ತಿಯೊಂದಿಗೆ ಬಾಂಧವ್ಯನ ವೃದ್ಧಿ ಮಾಡಿಕೊಂಡು ಜೀವನದಲ್ಲಿ ಗೆಲ್ಲುವಂತರಾಗಿ ಖಂಡಿತ ಜೀವನ ಸುಂದರವಾಗಿರುತ್ತೆ. ನಿಮ್ಮ ಕುಟುಂಬದಲ್ಲಿರತಕ್ಕಂತಹ ಹಿರಿಯರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸವಾಗ್ಬೋದು. ಕುಂಭರಾಶಿಯಲ್ಲಿರತಕ್ಕಂಥವರು ಸ್ವಲ್ಪ ಮನೆಯ ಹಿರಿಯವರ ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು. ಹಿಂದೆ ಮಾಡಿರ್ತಕ್ಕಂತಹ ವ್ಯಾಪಾರದ ತಪ್ಪುಗಳಿಗೆ ಈ ಮಾಸದಲ್ಲಿ ಒಂದಷ್ಟು ಕೆಟ್ಟ ಫಲವನ್ನು ಅನುಭವಿಸ್ತೀರ. ಹಿಂದೆ ಯಾವುದೋ ವಿಚಾರ ಏನೋ ತಪ್ಪು ಮಾಡಿಬಿಟ್ಟಿರ್ತೀರ, ಆ ತಪ್ಪನ್ನು ಏನೋ ಮುಚ್ಚಾಕ್ಬಿಟ್ಟಿರ್ತೀರ, ಅಥವಾ ಅಲ್ಲೇ ಸರಿ ಹೋಗೋ ಏನೋ ಒಂದು ತಾಪೆಯನ್ನು ಮಾಡಿರ್ತೀರ. ಆದರೆ ಆ ತಪ್ಪಿಗೆ ಈ ಮಾಸ ಬೆಲೆ ತೆತ್ತಬೇಕಾಗತ್ತೆ. ಹಿಂದೆ ಮಾಡತಕ್ಕಂಥ ಒಂದಷ್ಟು ಸಮಸ್ಯೆಗಳಿಗೆ ಈ ಮಾಸ ಸರಿ ಮಾಡ್ಕೊಳ್ಳೋ ಮುಖಾಂತರ, ಅಂದರೆ ನಷ್ಟವನ್ನು ಸರಿದೂಗಕ್ಕೆ ಒಂದು ಸ್ವಲ್ಪ ಹಣಕಾರ್ಚನ ಖರ್ಚು ಮಾಡ್ಕೊಳ್ತಕ್ಕಂತಹ ಸನ್ನಿವೇಶಗಳು ಸೃಷ್ಟಿಯಾಗತ್ತೆ. ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸತಕ್ಕಂಥದ್ದು ಅಂತ. ಹೊರಗಿನವರ ಆಗಮನದಿಂದ ಮನೆಯಲ್ಲಿ ಅಶಾಂತಿ ಕಾಡಿಸತಕ್ಕಂಥದ್ದು. ಯಾರೋ ಮೂರನೇ ವ್ಯಕ್ತಿ, ನಿಮ್ಮ ಕುಟುಂಬಕ್ಕೆ ಅವ್ರಿಗೂ ಸಂಬಂಧವೇ ಇಲ್ಲ, ಏನೋ ದೂರದ ಸಂಬಂಧವೋ ಅಥವಾ ಏನೋ ಒಂದು ಪರಿಚಯಸ್ಥರೋ ಅಂಥೇಳಿ ಮನೆಗೆ ಬಂದು ನಾನಾ ರೀತಿಯ ಚುಚ್ಚು ಮಾತುಗಳನ್ನು ನಾಡಿ ನಿಮ್ಮ ನಡುವೆ, ಅಂದರೆ ಕುಟುಂಬದವರ ನಡುವೆ ಭಿನ್ನಾಭಿಪ್ರಾಯಗಳನ್ನು, ಮನಸ್ತಾಪಗಳನ್ನು ಸೃಷ್ಟಿ ಮಾಡಿಬಿಡ್ತಾರೆ. ಈ ವಾರ ಕುಂಭರಾಶಿಯವರು ಮೂರನೇವರ ಮಾತನ್ನು ಆದಷ್ಟು ಈ ಮಾಸ ಕೇಳಿಸ್ಕೊಳ್ತಕ್ಕಂಥದ್ದಲ್ಲ. ಕೇಳಿಸ್ಕೊಂಡ್ರೂ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೋಬೇಡಿ. ಅದರಿಂದ ನೀವು ಪ್ರೇರಿತರ ಆಗಬೇಡಿ. ಯೋಚನೆ ಮಾಡಿ, ಆ ವ್ಯಕ್ತಿ ಹೇಳಿರ್ತಕ್ಕಂಥ ಮಾತಲ್ಲಿ ಸತ್ಯತೆ ಇದೆಯಾ ಅಂತ ಮೊದಲು ಪರೀಕ್ಷಿಸಿ. ಸತ್ಯ ಇದ್ದರೆ ಮಾತ್ರ ರಿಯಾಕ್ಟ್ ಮಾಡಿ. ಸತ್ಯ ಇಲ್ಲವಾ ನೀವು ತಿಳ್ಕೊಳ್ಳಿ, ಖಂಡಿತ ಅದು ಲಾಭದಾಯಕವಾಗಿರುತ್ತೆ. ಐಷಾರಾಮಿ ವಸ್ತುಗಳ ಮೇಲೆ ಕೊಂಚ ಮಟ್ಟಿಗೆ ಆಕರ್ಷಿತರಾಗಿ ಈ ಮಾಸ ನಷ್ಟವನ್ನು ಅನುಭವಿಸತಕ್ಕಂಥದ್ದಾಗ್ಬಿಡುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೊಂದು ಆಸೆ ಇರುತ್ತೆ, ನನಗಿಂತ ಚೆನ್ನಾಗಿರತಕ್ಕಂಥ ಬೆಲೆ ಬಾಳತಕ್ಕಂಥ ಒಂದು ಫೋನ್ ಇರಬೇಕು, ನನ್ನ ಮನೇಲಿ ಚೆನ್ನಾಗಿರ್ತಕ್ಕಂಥ ಒಂದು ಬೆಲೆ ಬಾಳತಕ್ಕಂಥ ಒಂದು ಕಾರ್ ಇರಬೇಕು, ಬಂಗ್ಲೆನೇ ಇರಬೇಕು ಅಂತ. ಅಂದರೆ ಭಗವಂತ ಈಗ ನಿನಗೆ ಯಾವ ಅವಕಾಶವನ್ನು, ಯಾವ ಹಾಸಿಗೆಯನ್ನು ಕೊಟ್ಟಿದ್ದಾನೋ ಅಷ್ಟು ಮಟ್ಟಿಗೆ ಮಾತ್ರ ಕಾಲು ಚಾಚಬೇಕು. ಹಾಸಿಗೆಗಿಂತ ಯಥೇಚ್ಛವಾಗಿ ನನ್ನ ಕಾಲು ದೊಡ್ಡದಾಗಿದೆ ಅಂತ ಚಾಚಕ್ಕೆ ಹೋದರೆ ನೆಲ ಮುಟ್ಟಕ್ಕಂತ ಆಗುತ್ತೆ. ಅಂದರೆ ನಮಗೆ ಕೈ ಘಟನೆಗಳು, ಒಂದಷ್ಟು
ಪಶ್ಚಾತ್ತಾಪ ಪಡತಕ್ಕಂಥ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿಕೊಟ್ಬಿಡ್ತಾನೆ ಭವಿಷ್ಯದಲ್ಲಿ ಅಂತ. ಹಾಗಾಗಿ ಆಸೆ ಇರಲಿ, ಆದರೆ ಅತಿ ಆಸೆ ಬೇಡ ಕುಂಭರಾಶಿಯವರಿಗೆ. ಈ ಮಾಸ ನೀವು ಲಕ್ಷ್ಮಿನ ಆರಾಧನೆ ಮಾಡಿ, ಖಂಡಿತವಾಗಿಯೂ ಆ ಲಕ್ಷ್ಮಿಯ ಅನುಗ್ರಹದಿಂದ ಹಣಕಾಸಿನ ಒಂದಷ್ಟು ಸಮಸ್ಯೆಗಳು ದೂರವಾಗುತ್ತೆ, ಹಾಗೂ ಮನೆಯಲ್ಲಿ ಶಾಂತಿ ಹಾಗೂ ನೆಮ್ಮದಿ ನೆಲೆಸುತ್ತೆ. ನನ್ನೆಲ್ಲ ವೀಕ್ಷಕರಿಗೆ ಆ ಮಹಾಲಕ್ಷ್ಮಿ ಅನುಗ್ರಹ ಮಾಡಿಕೊಳ್ಳಿ. ನಿಮ್ಮೆಲ್ಲರೊಂದಿಗೆ ಆ ಲಕ್ಷ್ಮಿ ಶಾಶ್ವತವಾಗಿ ನಿಮ್ಮೆಲ್ಲರ ಮನೆಯಲ್ಲಿ ನೆಲೆಸೋ ಥರ ಆಗಲಿ ಅಂತೇಳಿ ಬೇಡ್ಕೊಳ್ತೇನೆ. ಶುಭಮಸ್ತು.